ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಮೂವಿಯು ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಅಂತಂದರೆ ಮೇನಾಗಿ ವಿಜಯ್ ಅವರು ಕೂಡ ನಟಿಸಿದ್ದಾರೆ, ಮತ್ತು ಸ್ನೇಹ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ, ಮತ್ತು ಯೋಗಿ ಬಾಬು ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ, ಮತ್ತು ಜೈರಾಮ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ, ಮತ್ತು ಪ್ರಭುದೇವ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಮತ್ತು ಹಿಂದಿಯಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಮತ್ತು ತೆಲುಗಿನಲ್ಲಿ ಕೂಡ ಡಬ್ ಮಾಡಿದ್ದಾರೆ, ಅಂತ ನಾವು ಕೂಡ ಹೇಳ್ಬೋದು, ಮತ್ತು ಕನ್ನಡದಲ್ಲಿ ಕೂಡ ತೆರೆಗೊಂಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 360ರಿಂದ 400 ಕೋಟಿ ಬಜೆಟನ್ನು ಹಾಕಿದ್ದಾರೆ, ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 420ರಿಂದ 460 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಒನ್ ಲೈನ್ ಸ್ಟೋರಿ ನೋಡೋದಾದರೆ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅಂತಂದರೆ ಈ ಮೂವಿಯಲ್ಲಿ ವಿಜಯ್ ಅವರು ಒಂದು ಕಂಪ್ನಿಯನ್ನು ರೆಫರ್ ಮಾಡಿರ್ತಾರೆ. ಅಂದರೆ ಯಾರ್ಯಾರು ರೌಡಿಗಳು ಸರ್ಕು ಮಾಡಿದಾಗ ಮತ್ತು ಯಾವ್ದಾದ್ರು ಅಟ್ಯಾಕ್ ಆದಾಗ ಮತ್ತು ಗೀಮ್ಗಳು ಅಂತಾರೆ ಬ್ಲಾಸ್ಟರ್ ಮಾಡಿದಾಗ ಅಲ್ಲಿ ಹೋಗಿ ಯಾವ ರೀತಿ ಜನರನ್ನು ಕಾಪಾಡಬೇಕು ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅಂದಾಗೆ ವಿಜಯ್ ಅವ್ರಿಗೆ ಒಬ್ಬ ಮಗ ಇರ್ತಾನೆ. ಆ ಮಗ ಏನು ಮಾಡ್ತಾನೆ ಅಂತಂದರೆ ಇವ್ರಿಗೆ 3 ಸೀಟ್ ಇರ್ತಾರೆ ಗೈಸ್. ಆ 3 ಸೀಟಲ್ಲಿ ಏನು ಮಾಡ್ತಾರೆ ಅಂದರೆ ವಿಜಯ್ ಒಬ್ಬರು ಕೂಡ ಇರ್ತಾರೆ. ವಿಜಯ್ ಒಬ್ರಿಗೆ ಒಬ್ಬ ಮಗ ಇರ್ತಾರೆ. ಇವರು ಅಮೇರಿಕಾಗೆ ಅಂತ ಹೋಗಿರ್ತಾರೆ. ಅಮೇರಿಕದಲ್ಲಿ ಏನಾಗುತ್ತೆ, ಆ ಮಗ ಕೂಡ ನಾಪತ್ತೆ ಆಗ್ತಾರೆ. ಆ ನಾಪತ್ತೆ ಆಗ್ಬಿಟ್ಟು ಏನು ಮಾಡ್ತಾರೆ, ತಿರ್ಗಾ ಅಲ್ಲಿ ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಡ್ತಾರೆ. ತಿರ್ಗಾ ಅವರು ರಿಟರ್ನ್ ವಾಪಸ್ ಬರ್ತಾರೆ ವಿಜಯ್ ಅವರ ಫ್ಯಾಮಿಲಿ ಅಲ್ಲಿ ಬೇಜಾರಾಗಿ. ತಿರ್ಗಾ ಏನು ಮಾಡ್ತಾರೆ, ಈ ರೀತಿ ಇವರು ಕೂಡ ಅಪ್ಸೆಟ್ ಆಗಿರ್ತಾರೆ, ಮತ್ತು ಅವರ ಫ್ರೆಂಡ್ಸ್ ಕೂಡ ಇರ್ತಾರೆ. ಅವ್ರ ಫ್ರೆಂಡ್ಸ್ಗೆ ಗೊತ್ತಿರುತ್ತೆ ಅವ್ರ ಮಗ ಎಲ್ಲಿರ್ತಾನೆ ಅಂತ, ಆದರೆ ಇವನ ಜೊತೆಗೆ ಯಾರೂ ಕೂಡ ಹೇಳೋದಿಲ್ಲ. ಅವಾಗ ಏನು ಮಾಡ್ತಾರೆ, ವಿಜಯ್ ಅವರು ಕೋಪಿಸ್ಕೊಂಡಿದ್ದಾಗ ಏನು ಮಾಡ್ತಾರೆ, ಒಂದು ದಿವಸ ಬೆಳೆದು ದೊಡ್ಡವನಾಗಿ ಅವನು ಬರ್ತಾನೆ. ಅವನು ಏನಕ್ಕೆ ಬರ್ತಾನೆ ಅಂತಂದರೆ ಅಲ್ಲಿ ಇವರು ಅಮೇರಿಕ ಹೋಗಿರ್ತಾರಲ್ಲ, ಅಲ್ಲಿ ರೌಡಿ ಕಾಂಟ್ಯಾಕ್ಟ್ಸ್ಗಳಿರುತ್ತೆ, ಮತ್ತು ಇವರು ಇಂಡಿಯಾದಲ್ಲಿ ಒಂದು ಸ್ಟೇಡಿಯಮ್ಗೆ ಬಾಂಬ್ ಬ್ಲಾಸ್ಟ್ ಮಾಡಬೇಕಾಗಿರುತ್ತೆ ಅಂತ ಕೂಡ ಹೇಳ್ಕೊಂಡಿರ್ತಾರೆ. ಅದೇ ರೀತಿ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಏನು ಮಾಡುತ್ತೆ, ಸ್ಟೇಡಿಯಮಲ್ಲಿ ಕೂಡ ಒಂದು ಮ್ಯಾಚನ್ನು ಕೂಡ ನಡೆಸ್ತಾ ಇರ್ತಾರೆ. ಆ ಮ್ಯಾಚ್ ಒಳಗಡೆ ಇವರು ಬಾಂಬನ್ನು ಬ್ಲಾಸ್ಟ್ ಮಾಡಿಸ್ಬೇಕು ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತ ಕೂಡ ಹೇಳ್ಬೋದು. ಈ ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಲಭ್ಯ ಇದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.